Dear students, welcome to my channel. ಈ ವಿಡಿಯೋದಲ್ಲಿ ನಾವೇನಪ್ಪ ಕಲಿತಾ ಇದೀವಿ ಅಂತಂದ್ರೆ ನಮ್ದು ಈ ಪೋಡಿಯಂ ಸ್ಲ್ಯಾಬ್ ಇದೆಯಲ್ಲ, ಈ ಪೋಡಿಯಂ ಸ್ಲ್ಯಾಬ್ ಅಲ್ಲಿ ಬರ್ತಕ್ಕಂತ ಈ ಟವರ್ ಏರಿಯಾ ಇದೆ ನೋಡಿ, ಇಲ್ಲಿ ಹೈಲೈಟ್ ಆಗಿದೆಯಲ್ಲ, ಇದು ನಮ್ದು ಟವರ್ ಏರಿಯಾ. ಈ ಟವರ್ ಏರಿಯಾದಲ್ಲಿ ಬರ್ತಕ್ಕಂತ ಬಾಟಮ್ ಎಕ್ಸ್ ಡೈರೆಕ್ಷನ್, ವೈ ಡೈರೆಕ್ಷನ್ ಮೇನ್ ರಿಇನ್ಫೋರ್ಸ್ಮೆಂಟ್, ಮತ್ತೆ ಟಾಪ್ ಮೇನ್ ರಿಇನ್ಫೋರ್ಸ್ಮೆಂಟ್ ಎಕ್ಸ್ ಡೈರೆಕ್ಷನ್, ವೈ ಡೈರೆಕ್ಷನ್, ಮತ್ತೆ ಟಾಪ್ ಅಲ್ಲಿ ಬರ್ತಕ್ಕಂತ ಡಿಸ್ಟ್ರಿಬ್ಯೂಷನ್ ಎಕ್ಸ್ ಡೈರೆಕ್ಷನ್ ಮತ್ತೆ ವೈ ಡೈರೆಕ್ಷನ್ ನಾವು ಈ ವಿಡಿಯೋದಲ್ಲಿ ಕಲಿತಾ ಇದೀವಿ. ಬನ್ನಿ, ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವಾಗಲೇ ನಮ್ದು ಲೇಟೆಸ್ಟ್ ವಿಡಿಯೋ ನಿಮ್ಗೆ ಇಮಿಡಿಯೇಟ್ ಆಗಿ ಸಿಗೋದು. ಮತ್ತೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ, ಅವಾಗಲೇ ನಿಮ್ಗೆ ನೀಟಾಗಿ ಎಲ್ಲಾ ಡೀಟೇಲ್ಸ್ ಅರ್ಥ ಆಗೋದು. ಮತ್ತೆ ಯಾರಿಗೆಲ್ಲ ಈ ಡ್ರಾಯಿಂಗ್ ಮತ್ತೆ ಎಕ್ಸೆಲ್ ಶೀಟ್ ಬೇಕು ಅನ್ನೋರು ಈ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮ್ಗೆ ಇದನ್ನ ಕಳಿಸ್ಕೊಡ್ತೀನಿ ನಿಮ್ ಪ್ರಾಕ್ಟೀಸ್ಗೋಸ್ಕರ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಇದು ನಮ್ದು ಬಾಟಮ್ ಮ್ಯಾಟ್ ಎಕ್ಸ್ ಡೈರೆಕ್ಷನ್ ಅಲ್ಲಿ ಬರ್ತಕ್ಕಂತ ಮೇನ್ ರಿಇನ್ಫೋರ್ಸ್ಮೆಂಟ್. ಇಲ್ಲಿ ನೋಡಿ, ನಾನು ಸೆಲೆಕ್ಟ್ ಮಾಡ್ತಾ ಇದೀನಲ್ಲ, ಇದೆಲ್ಲ ಎಕ್ಸ್ ಡೈರೆಕ್ಷನ್ ಬರ್ತಕ್ಕಂತ ಮೇನ್ ರಿಇನ್ಫೋರ್ಸ್ಮೆಂಟ್. ಫಸ್ಟ್ ನೀಟಾಗಿ ಈ ಡ್ರಾಯಿಂಗ್ ನ ಸ್ಟಡಿ ಮಾಡಬೇಕು. ಏನಿದೆ ನೋಡಿ, ಎಲ್ಲಾ ಸ್ಪೇಸಿಂಗ್ ನೋಡಿ, 8 at 200, 8 at 200 ಎಲ್ಲ ಪ್ರತಿಯೊಂದು ಪ್ಯಾನಲ್ ಅಲ್ಲೂ ಕೂಡ 8 at 200, 8 at 200 ಅಂತ ಪ್ರತಿಯೊಂದು ಪ್ಯಾನಲ್ ಅಲ್ಲೂ ನೀಟಾಗಿ ಡ್ರಾಯಿಂಗ್ ನ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ಇದನ್ನ ನೀವು ಬಿಫೋರ್ ನೀವು BBA ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವು ಈ ಡ್ರಾಯಿಂಗ್ ನ ನೀಟಾಗಿ ಓದ್ಕೋಬೇಕು. ಇಲ್ಲಿ ಬರ್ತಾ ಬರ್ತಾ ನೋಡಿ, ಇಲ್ಲೊಂದು 2 ಪ್ಯಾನಲ್ ಅಲ್ಲಿ ಮಾತ್ರ 8 at 125 ಅಂತ ಕೊಟ್ಟಿದ್ದಾರೆ. ಸೊ ಇದೆರಡು ಪ್ಯಾನಲ್ ನಾವು 8 at 125 ಸ್ಪೇಸಿಂಗ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದಕ್ಕೇನಪ್ಪ ಮಾಡಬೇಕು ಅಂತಂದ್ರೆ, ನೀವು ಆಸ್ ಇಟ್ ಈಸ್ ನಮ್ದು ಇದೇನು ಈ ಗ್ರಿಡ್ ಲೈನ್ ಇದೆ ಅಲ್ವಾ, ಎಕ್ಸ್ ಡೈರೆಕ್ಷನ್ ಗ್ರಿಡ್ ಲೈನ್ ಮತ್ತೆ ವೈ ಡೈರೆಕ್ಷನ್ ಗ್ರಿಡ್ ಲೈನ್ ಏನಿದೆಯೋ, ನೀವು ಯಾವ ಪ್ಯಾನಲ್ ಅಲ್ಲಿ ಎಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇದೀರೋ ಅದನ್ನ ನೀವು ಈ ನಮ್ಮ ಎಕ್ಸೆಲ್ ಶೀಟ್ ಅಲ್ಲಿ ಕ್ಲಿಯರ್ ಆಗಿ ಎಂಟ್ರಿ ಮಾಡಬೇಕು. ಇದೇನಿದೆಲ್ಲ ಸೇಮ್ ಇದೇ, ಇದನ್ನ ನೀವು ಬೇಕಾದ್ರೆ ಕಾಪಿ ಕೆಳಗಡೆ ಪೇಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೆಕ್ಸ್ಟ್ ಒಂದು ಲೈನ್ ಕ್ರಿಯೇಟ್ ಮಾಡ್ಕೊಂಡು ಇಲ್ಲಿ ಟವರ್ ಏರಿಯಾ ಅಂತ ಹಾಕೊಳ್ಳಿ. ನೋಡಿ, ಇಲ್ಲಿ ಟವರ್ ಏರಿಯಾ ಅಂತ ಬರ್ಕೊಂಡು ಅದ್ರ ಕೆಳಗಡೆ ಎ ಬಂದ್ಬಿಟ್ಟು ಬಾಟಮ್ ಮ್ಯಾಟ್ ಎಕ್ಸ್ ಡೈರೆಕ್ಷನ್, ಬಿ ಬಂದ್ಬಿಟ್ಟು ಬಾಟಮ್ ಮ್ಯಾಟ್ ವೈ ಡೈರೆಕ್ಷನ್, ಮತ್ತೆ ಟಾಪ್ ರಿಇನ್ಫೋರ್ಸ್ಮೆಂಟ್ ಅಲ್ಲಿ ಟಾಪ್ ಮ್ಯಾಟ್ ಎಕ್ಸ್ ಡೈರೆಕ್ಷನ್, ಟಾಪ್ ಮ್ಯಾಟ್ ವೈ ಡೈರೆಕ್ಷನ್, ಮತ್ತೆ ಅದೇ ತರ ಎಕ್ಸ್ ಡೈರೆಕ್ಷನ್ ವೈ ಡೈರೆಕ್ಷನ್ ಡಿಸ್ಟ್ರಿಬ್ಯೂಷನ್. ಇಲ್ಲಿ ಹೆಂಗೆ ನಾವು ಎಂಟ್ರಿ ಮಾಡಿದೀವಲ್ವಾ, ಇದೇ ತರ ನಂಬರ್ಸ್ ಕೊಟ್ಕೊಂಡು ಎಂಟ್ರಿ ಮಾಡ್ಕೊಂಡು ಸೇಮ್ ಇದನ್ನೇ ಕೆಳಗಡೆ ಕಾಪಿ ಪೇಸ್ಟ್ ಮಾಡ್ಕೊಂಡು ಆ ಫಾರ್ಮುಲಾಸ್ ಎಲ್ಲ ಇಲ್ಲಿ ಎಂಟ್ರಿ ಮಾಡ್ಕೋಬೇಕು. ಡಿಸ್ಕ್ರಿಪ್ಷನ್ ಎಂಟ್ರಿ ಮಾಡ್ಕೋಬೇಕು, ನಂಬರ್ಸ್, ಆ ನಂಬರ್ಸ್ ಲೆಂತ್ ವಿಡ್ತ್ ನಂಬರ್ ಅದನ್ನೆಲ್ಲ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ, ಇದು ನಮ್ದು ಆಲ್ರೆಡಿ ನೀವು ಈ ಪೋಡಿಯಂ ಸ್ಲ್ಯಾಬ್ ನಾನು ಈಚ್ ಅಂಡ್ ಎವ್ರಿ ಐಟಮ್ಸ್ ನಾನು ಸಪರೇಟ್ ವಿಡಿಯೋ ಮಾಡಿ ನಾನು ನಿಮ್ಗೆ ಅಪ್ಲೋಡ್ ಮಾಡಿದ್ದೀನಿ. ಸೊ ಆ ವಿಡಿಯೋಸ್ಗಳೆಲ್ಲ ನೋಡಿದಾಗ ನಿಮ್ಗೆ ಈ ಟವರ್ ಏರಿಯಾದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೇಕು ಅನ್ನೋದನ್ನ ನೀವೇ ಮಾಡಬಹುದು. ಇಲ್ಲೂ ಕೂಡ ಸೇಮ್ ಅದೇ ತರ ಗ್ರಿಡ್ ವೈಸ್ ಪ್ಯಾನಲ್ ನಂಬರ್ಸ್ ಎಕ್ಸ್ ಡೈರೆಕ್ಷನ್ ವೈ ಡೈರೆಕ್ಷನ್ ಮೆನ್ಷನ್ ಮಾಡಬೇಕು. ಇಲ್ಲಿ ಇದನ್ನ ತಗೊಂತಾ ಹೋಗ್ಬೇಕು. ಇಲ್ಲಿ ನೀವು ತಗೋಬೇಕಾದ್ರೆ ನೋಡಿ, ಇಲ್ಲಿ 8 at 200, 8 at 200, 8 at 200, 8 at 200 ಇದೆಲ್ಲ, ನೀವು ಇಲ್ಲಿಂದ ಇಲ್ಲಿ ತನಕ ನೀವು ಸ್ಟ್ರೈಟ್ ಆಗಿ ಒಂದೇ ರಾಡ್ ಹಾಕ್ಬೋದು ಬೇಕಾದ್ರೆ ನೀವು. ಸೊ ಎಲ್ಲ ಸೇಮ್ ಸ್ಪೇಸಿಂಗ್ ಇರೋದ್ರಿಂದ ನೀವು ಇದಿಷ್ಟು ಲೆಂತ್ ಗೆ ಒಂದೇ ರಾಡ್ ಬರೋ ತರ ನೀವು ಕಟಿಂಗ್ ಲೆಂತ್ ಈ ಗ್ರಿಡ್ ಈ ಗ್ರಿಡ್ ಇಂದ ಈ ಗ್ರಿಡ್ ತನಕ ಒಂದೇ ಸರಿ ಮೆನ್ಷನ್ ಮಾಡ್ಬಿಟ್ಟು, ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ, ಈ ಗ್ರಿಡ್ ಎ ಮತ್ತೆ ಬಿ ಗ್ರಿಡ್ ಮಧ್ಯ ಇಲ್ಲಿ ಟಾಪ್ ಅಲ್ಲಿ ಏನಿದೆ, ಇಲ್ಲಿ 15 16 ಇದೆ ನೋಡಿ, 15 ಇಂದ ಹಿಡಿದು ಇಲ್ಲಿ ಈ ಗ್ರಿಡ್ ಏನ್ ಬರುತ್ತೆ ನೋಡಿ 25, ಈ 25 ಗ್ರಿಡ್ ತನಕ ಒಂದೇ ಸರಿ 8 at 200 ಅಂತ ತಗೊಂಡು ಇದ್ರದನ್ನ ಟೋಟಲ್ ಲೆಂತ್ ಇದೇನಾದ್ರು 12 ಮೀಟರ್ ಗಿಂತ ಜಾಸ್ತಿ ಬಂತಂದ್ರೆ ಯಾವ್ದಾರ ಒಂದು ಬೀಮ್ ಹತ್ರ ಅದನ್ನ ಲ್ಯಾಪಿಂಗ್ ಕೊಟ್ಕೊಳ್ಳೋ ತರ ತಗೋಬೇಕು. ಈ ವಿಡ್ತ್ ಏನಿದೆ ವಿಡ್ತ್ ನ ಸ್ಪೇಸಿಂಗ್ ಎಂಟ್ರಿ ಮಾಡ್ಕೊಂಡು, ಸೊ ನಾವು ಈ ಪೋಡಿಯಂ ಸ್ಲ್ಯಾಬ್ ಅಲ್ಲಿ ಯಾವ ರೀತಿ ಎಕ್ಸ್ ಡೈರೆಕ್ಷನ್ ವೈ ಡೈರೆಕ್ಷನ್ ಕ್ಯಾಲ್ಕುಲೇಟ್ ಮಾಡೋದಲ್ಲ, ಅದೇ ತರ ಈ ಇಲ್ಲೂ ಕೂಡ ನಾವು ಎಕ್ಸ್ ಡೈರೆಕ್ಷನ್ ವೈ ಡೈರೆಕ್ಷನ್, ಇದು ನೋಡಿ ಎಕ್ಸ್ ಡೈರೆಕ್ಷನ್ ಡೀಟೇಲ್, ಅದೇ ತರ ನೆಕ್ಸ್ಟ್ ವೈ ಡೈರೆಕ್ಷನ್ ಇದೆ ನೋಡಿ, ವೈ ಡೈರೆಕ್ಷನ್ ಕೂಡ ವೈ ಡೈರೆಕ್ಷನ್ ಡೀಟೇಲ್. ಸೊ ಈ ಟಾಪ್ ಮ್ಯಾಟ್ ನೋಡಿ ಇದು ಟಾಪ್ ಮ್ಯಾಟ್ ವೈ ಡೈರೆಕ್ಷನ್ ರಿಇನ್ಫೋರ್ಸ್ಮೆಂಟ್ ಡೀಟೇಲ್. ಸೊ ಇದನ್ನ ನಾವು ಸೇಮ್ ಅದರಲ್ಲಿ ಪೋಡಿಯಂ ಸ್ಲ್ಯಾಬ್ ಅಲ್ಲಿ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅದೇ ತರ ಈಚ್ ಅಂಡ್ ಎವ್ರಿ ಸೆಕ್ಷನ್ ನಾವು ಡಿಸ್ಕ್ರಿಪ್ಷನ್ ಎಂಟ್ರಿ ಮಾಡ್ಕೊಂಡು ಅದೇನ್ ಸ್ಟೀಲ್ ಡೀಟೇಲ್ ಇದೆಯೋ ಅದನ್ನ ಎಂಟ್ರಿ ಮಾಡ್ಕೊಂತ ಹೋದ್ರೆ ನಿಮ್ಗೆ ಬಾಟಮ್ ಮ್ಯಾಟ್ ಎಕ್ಸ್ ಡೈರೆಕ್ಷನ್ ಮತ್ತೆ ವೈ ಡೈರೆಕ್ಷನ್ ರಿಇನ್ಫೋರ್ಸ್ಮೆಂಟ್ ಬಂದ್ಬಿಡುತ್ತೆ. ನೆಕ್ಸ್ಟ್ ಈಗ ಟಾಪ್ ಮ್ಯಾಟ್ ಎಕ್ಸ್ ಡೈರೆಕ್ಷನ್, ಇದು ಟಾಪ್ ಮ್ಯಾಟ್ ವೈ ಡೈರೆಕ್ಷನ್. ಇಲ್ಲಿಗೆ ಏನ್ ಮಾಡ್ಬೇಕು ಅಂತಂದ್ರೆ, ಸೇಮ್ ನಾವು ಇಲ್ಲಿ ಬೀಮ್ ನಂಬರ್ಸ್ ಎಲ್ಲ ಎಂಟ್ರಿ ಮಾಡಿದ್ವಲ್ಲ, ಇಲ್ಲಿ ನೋಡಿ ಟಾಪ್ ಮ್ಯಾಟ್ ಇದು ಎಕ್ಸ್ ಡೈರೆಕ್ಷನ್ ರಿಇನ್ಫೋರ್ಸ್ಮೆಂಟ್. ಈ ಎಕ್ಸ್ ಡೈರೆಕ್ಷನ್ ರಿಇನ್ಫೋರ್ಸ್ಮೆಂಟ್ ಗೆ ನೀವು ಡಿಸ್ಕ್ರಿಪ್ಷನ್ ಏನ್ ಮಾಡ್ಬೇಕು, ಇಲ್ಲಿ ನಾವು ಯಾವ ಏರಿಯಾದಲ್ಲಿ ನೀವು ಡಿಸ್ಕ್ರಿಪ್ಷನ್ ಒಂದು ಕಾರ್ನರ್ ಇಂದ ಸ್ಟಾರ್ಟ್ ಮಾಡ್ಬೇಕು. ನೀವು ಯಾವ ಕಾರ್ನರ್ ಇಂದ ಸ್ಟಾರ್ಟ್ ಮಾಡ್ತಿರೋ ಆ ಕಾರ್ನರ್ ಇಂದ ನೀವು ಇಲ್ಲಿ GA ಡ್ರಾಯಿಂಗ್ ಅಲ್ಲಿ ಈ ಬೀಮ್ ನಂಬರ್ಸ್ ಗಳು ಮೆನ್ಷನ್ ಮಾಡಿದ್ದಾರೆ. ಈ ಏರಿಯಾ ತಗೊಂಡ್ರಿ ಅಂತಂದ್ರೆ ಈ ಏರಿಯಾದಲ್ಲಿ ಈ ಫಸ್ಟ್ ಯಾವ ಬೀಮ್ ಗಳು ಇದೆಯಲ್ಲ ಈ ಬೀಮ್ ನಂಬರ್ಸ್ ಗಳನ್ನೆಲ್ಲ ಎಂಟ್ರಿ ಮಾಡಿ ಸೊ ಈ ಟಾಪ್ ಮ್ಯಾಟ್ ಎಕ್ಸ್ ಡೈರೆಕ್ಷನ್ ನ ರಿಇನ್ಫೋರ್ಸ್ಮೆಂಟ್ ತಗೋಬೇಕು. ಅದೇ ತರ ವೈ ಡೈರೆಕ್ಷನ್ ಹೋದಾಗ ವೈ ಡೈರೆಕ್ಷನ್ ಬರ್ತಕ್ಕಂತ ಈ ಟಾಪ್ ರಿಇನ್ಫೋರ್ಸ್ಮೆಂಟ್ ಗಳಿಗೆ
ಈ ವೈ ಡೈರೆಕ್ಷನ್ ಏನೇನು ರಿನ್ಫೋರ್ಸ್ಮೆಂಟ್ ಯಾವ ಬೀಮ್ ಮೇಲೆ ಬರ್ತಾ ಇದೆಯಲ್ಲ, ಸೊ ಆಯಾ ಬೀಮ್ ನಂಬರ್ನ ಇಲ್ಲಿ ನೀವು ಡಿಸ್ಕ್ರಿಪ್ಷನ್ಗೆ ಈ ಜಿಯೋ ಡ್ರಾಯಿಂಗ್ ಇಂದ ತಗೋಬೇಕು. ಈ ಬೀಮ್ ನಂಬರ್ಸ್ಗಳೆಲ್ಲ ಅದನ್ನೆಲ್ಲ ತಗೊಂಡು ಎಂಟ್ರಿ ಮಾಡಿ ಈ ವೈ ಡೈರೆಕ್ಷನ್ ರೆಸ್ಪೆಕ್ಟಿವ್ ಏರಿಯಾ, ಡಯಾ ಮತ್ತೆ ಸ್ಪೇಸಿಂಗು ಮತ್ತೆ ಅದರದ್ದು ಕಟಿಂಗ್ ಲೆಂತ್ ಇದನ್ನೆಲ್ಲ ನೀವು ಎಂಟ್ರಿ ಮಾಡ್ಕೊಂತ ಹೋದ್ರೆ ನಿಮಗೆ ಟಾಪ್ ಮ್ಯಾಟ್ ಕೂಡ ಎಕ್ಸ್ ಡೈರೆಕ್ಷನ್ ಮತ್ತೆ ವೈ ಡೈರೆಕ್ಷನ್ ಕ್ಯಾಲ್ಕುಲೇಷನ್ ಬಂದ್ಬಿಡುತ್ತೆ. ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್ ಕೂಡ ಹಂಗೇನೆ, ಎಲ್ಲೆಲ್ಲ ನಮ್ದು ಟಾಪ್ ಮ್ಯಾಟ್ ವೈ ಡೈರೆಕ್ಷನ್ಗೆ ಟಾಪ್ ಮ್ಯಾಟ್ ಎಕ್ಸ್ ಡೈರೆಕ್ಷನ್ ಬರೋದಿಲ್ವೋ ಆ ಏರಿಯಾಗೆ ನೀವು ಡಿಸ್ಟ್ರಿಬ್ಯೂಷನ್ ಹಾಕ್ತಿರಲ್ಲ, ಅದು ನಿಮಗೆ ಎಕ್ಸ್ ಡೈರೆಕ್ಷನ್ ಡಿಸ್ಟ್ರಿಬ್ಯೂಷನ್. ಅದೇ ತರ ಈ ಎಕ್ಸ್ ಡೈರೆಕ್ಷನ್ ಮೇನ್ ರಿನ್ಫೋರ್ಸ್ಮೆಂಟ್ ಇರುತ್ತಲ್ವಾ, ಈ ಎಕ್ಸ್ ಡೈರೆಕ್ಷನ್ ಮೇನ್ ರಿನ್ಫೋರ್ಸ್ಮೆಂಟ್ ಮೇಲೆ ಎಲ್ಲೆಲ್ಲ ವೈ ಡೈರೆಕ್ಷನ್ ಮೇನ್ ರಾಡ್ ಬರೋದಿಲ್ವೋ ಅಲ್ಲಿಗೆ ನಾವು ಡಿಸ್ಟ್ರಿಬ್ಯೂಷನ್ ಹಾಕ್ತೀವಿ, ಅದು ವೈ ಡೈರೆಕ್ಷನ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಸೊ ಇದನ್ನ ನೀವೇ ಪ್ರಾಕ್ಟೀಸ್ ಮಾಡಿಕೊಂಡು ನಮ್ದು ಈ ಪೋಡಿಯಂ ಸ್ಲ್ಯಾಬ್ ಡ್ರಾಯಿಂಗ್ ಏನಿದೆಯಲ್ಲ ಅದನ್ನೆಲ್ಲ ನೋಡಿ ಪ್ರಾಕ್ಟೀಸ್ ಮಾಡಿಕೊಂಡು ಅದಾಗಿದ್ಮೇಲೆ ಈ ಟವರ್ ಏರಿಯಾದನ್ನ ನೀವೇ ವಾಲಂಟಿಯರ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ. ದಯವಿಟ್ಟು ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸು ಕೊಲೀಗ್ಸ್ಗಳಿಗೆ ಶೇರ್ ಮಾಡಿ, ಮತ್ತೆ ನಿಮ್ದೇನಾದ್ರು ಕಮೆಂಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.